The company secretary writes the letter to the shareholders not only at the time of issue of shares, not only at the time of allotment of shares or call is made. He also writes the letter to the shareholders whenever the bonus shares are issued or whenever the dividends are distributed to them. So this is the sample letter which shows how the company secretary writes the letter to the shareholders when the bonus share is issued. ಯಾವಾಗ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ, ಸೊ ಆಗ ಕಂಪನಿ ಸೆಕ್ರೆಟ್ರಿ ಶೇರ್ ಹೋಲ್ಡರ್ಸ್ಗೆ ಲೆಟರ್ ಬರೀಬೇಕಾಗತ್ತೆ. ಸೊ ಬೋನಸ್ ಶೇರ್ಸ್ ಯಾವಾಗ ಇಶ್ಯೂ ಮಾಡ್ತಾರೆ ಅಂತ ಹೇಳಿದರೆ, ಯಾವಾಗ ಕಂಪನಿ ಅದರಲ್ಲಿರುವಂತಹ ಏನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅನ್ನೋದು ಕ್ಯಾಪಿಟಲೈಸ್ ಮಾಡಬೇಕು ಅಂತ ಅದು ತೀರ್ಮಾನ ತೆಗೆದುಕೊಳ್ಳುತ್ತೋ ಆಗ ಅದು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತದೆ. ಸೊ ಬೋನಸ್ ಶೇರ್ಸನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಇಶ್ಯೂ ಮಾಡ್ತಾರೆ ಮತ್ತು ಫುಲ್ಲಿ ಪೇಯ್ಡ್ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಇಶ್ಯೂ ಮಾಡ್ತಾರೆ. ಸೊ ಅದರ ಫಾರ್ಮ್ಯಾಟ್ ಈ ರೀತಿ ಇದೆ. ಫಸ್ಟಿಗೆ ನಾವು ಹೆಡ್ಡಿಂಗ್ ಬರೀತೇವೆ, ವಿಚ್ ಕನ್ಸಿಸ್ಟ್ ಆಫ್ ನೇಮ್ ಆಫ್ ದ ಕಂಪನಿ, ಅಡ್ರೆಸ್ ಆಫ್ ದ ಕಂಪನಿ ಆ್ಯಂಡ್ ಆಲ್ ದ ಕಾಂಟ್ಯಾಕ್ಟ್ಸ್ ನಂಬರ್ಸ್ ವಿತ್ ಇಮೇಲ್ ID. ನೆಕ್ಸ್ಟ್, ಯಾರಿಗೆ ನಾವು ಲೆಟರ್ ಬರೀತಾ ಇರೋದು, ಯಾರಿಗೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದೇವೆ, ಸೊ ಅವನ ಅಡ್ರೆಸ್ಸನ್ನು ಬರೀಬೇಕು, ಡೇಟನ್ನು ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಸೊ ಯಾವ ಕಾರಣಕ್ಕೋಸ್ಕರ ನೀವು ಈ ಲೆಟರ್ ಬರೀತಾ ಇದ್ದೀರಿ ಅನ್ನೋದನ್ನು ಹೇಳಬೇಕು. ಸೊ ಸಬ್ಜೆಕ್ಟ್ ಸ್ಟೇಟ್ಸ್ ದ ಲೆಟರ್ ಈಸ್ ರಿಟರ್ನ್ ಇನ್ಫಾರ್ಮಿಂಗ್ ದ ಶೇರ್ ಹೋಲ್ಡರ್ಸ್ ಅಬೌಟ್ ದ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಓಕೆ, ಈಗ ಬಾಡಿ ಆಫ್ ದ ಲೆಟರಲ್ಲಿ ಇವರು ಕ್ಲಿಯರಾಗಿ ಹೇಳಬೇಕು ಯಾವ ಮೀಟಿಂಗಲ್ಲಿ ಈ ಡಿಸಿಷನನ್ನು ತೆಕ್ಕೊಂಡಿದ್ದಾರೆ, ಅಂದರೆ ಅಥೆಂಟಿಕ್ ಇನ್ಫಾರ್ಮೇಷನ್ ಶೇರ್ ಹೋಲ್ಡರ್ಸ್ಗೆ ಹೋಗಬೇಕು. ಮತ್ತು ಯಾವ ರೇಷಿಯೋಲ್ಲಿ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಸೊ ಬೋನಸ್ ಶೇರ್ಸ್ಗೆ ಬೋನಸ್ ಶೇರನ್ನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಕೊಡೋದು, ಅದರಿಂದ ಅಲ್ಲಿ ರೇಷಿಯೋ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಒಂದು ಶೇರ್ ಅವನ ಹತ್ರ ಇದ್ದರೆ ಒಂದು ಶೇರ್ ಕೊಡ್ಬೋದು, ಅಥವಾ 10 ಶೇರ್ ಇದ್ದರೆ ಅವನಿಗೆ ಒಂದು ಬೋನಸ್ ಶೇರ್ ಕೊಡ್ಬೋದು. ಸೊ ರೇಷಿಯೋ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಲೆಟರ್ಸ್ ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಬರೀಬೇಕಾಗತ್ತೆ. ನೋಡಿಲಿ, ಕ್ಲೈಂಟ್ ID ನಂಬರ್ ಇದೆ. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅವನ ಕೈಯಲ್ಲಿ ಎಷ್ಟಿದೆ, ಈಗ ಬೋನಸ್ ಶೇರನ್ನು ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ, ಅಂದರೆ ಇಲ್ಲಿ 1:1 ರೇಷಿಯೋ ಅಂತ ಹೇಳಿದ್ದಾರೆ. ಅದರಿಂದ ಅವನ ಶೇರಲ್ಲಿ ದ ಟೋಟಲ್ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ದ ಶೇರ್ ಹೋಲ್ಡರ್ ಈಸ್ 200 ಆ್ಯಂಡ್ ದ ಟೋಟಲ್ ಬೋನಸ್ ಶೇರ್ಸ್ ಅಲಾಟೆಡ್ ಟು ಹಿಮ್ ಈಸ್ ಆಲ್ಸೋ 200. ಆಮೇಲೆ ಅವನಿಗೆ ಶೇರ್ಸನ್ನು ಅಲಾಟ್ ಮಾಡಿದ ನಂಬರ್ಸ್ ಇಲ್ಲಿಂದ ಇಲ್ಲಿಯ ತನಕ, ಆಮೇಲೆ ಶೇರ್ ಸರ್ಟಿಫಿಕೇಟ್. Okay, here it is also stated our company has complied with the statutory provisions for the issue of bonus shares. So these shares shall rank on par with the existing equity shares of the company. Kindly acknowledge the receipt. ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಏನು ಹೇಳ್ತಾರೆ, ಸ್ಟ್ಯಾಚ್ಯುಟರಿ ಪ್ರೊವಿಷನ್ಸನ್ನು ಅವ್ರು ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಕಂಪನಿಲಿ ಯಾವುದೇ ಸ್ಟ್ಯಾಚ್ಯುಟರಿ ಡೆಟ್ಸನ್ನು ಬಾಕಿ ಉಳಿಸಿಕೊಂಡು ಅವರ ಪ್ರಾಫಿಟಿಂದ ಅಥವಾ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಬೋನಸ್ ಕೊಡುವ ಹಾಗೆ ಇಲ್ಲ. ಏನೆಲ್ಲ ಸ್ಟ್ಯಾಚ್ಯುಟರಿ ಪೇಮೆಂಟ್ ಅವರಿಗೆ ಮಾಡಲಿಕ್ಕಿರುತ್ತೋ ಆ ಎಲ್ಲ ಸ್ಟ್ಯಾಚ್ಯುಟರಿ ಪೇಮೆಂಟ್ ಮಾಡಿದ ಆನಂತರ ಏನಾದರೂ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇದ್ದರೆ ಅವ್ರು ಏನು ಮಾಡ್ಬೋದು, ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಸೊ ಎಲ್ಲ ಮ್ಯಾಟರ್ಸನ್ನು ಬರೆದ ಮೇಲೆ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಟ್ಟು ಸೊ ಲಾಸ್ಟಿಗೆ ಕಂಪನಿ ಸೆಕ್ರೆಟರಿ ಸಿಗ್ನೇಚರನ್ನು ಹಾಕಬೇಕು. ನೆಕ್ಸ್ಟ್, ಸೊ ಲೆಟರ್ ಟು ಶೇರ್ ಹೋಲ್ಡರ್ ಇಂಟಿಮೇಟಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್. ಶೇರ್ ಹೋಲ್ಡರ್ಸ್ಗೆ ಏನು ಸಿಗುತ್ತೆ, ಡಿವಿಡೆಂಡ್ ಸಿಗುತ್ತೆ ಆ್ಯಸ್ ಎ ರಿವಾರ್ಡ್. ಅದು ಇಂಟರಿಮ್ ಡಿವಿಡೆಂಡ್ ಇರ್ಬೋದು ಅಥವಾ ಫೈನಲ್ ಡಿವಿಡೆಂಡ್ ಇರ್ಬೋದು. ಇಂಟರಿಮ್ ಡಿವಿಡೆಂಡ್ ಇನ್ ದ ಮಿಡಲ್ ಆಫ್ ದ ಇಯರಲ್ಲಿ ಡಿಕ್ಲೇರ್ ಮಾಡ್ತಾರೆ ಮತ್ತು ಪೇಮೆಂಟ್ ಮಾಡ್ತಾರೆ. ಫೈನಲ್ ಡಿವಿಡೆಂಡನ್ನು ಎಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರಲ್ಲಿ ಡಿಕ್ಲೇರ್ ಮಾಡ್ತಾರೆ ಮತ್ತು ಪೇಮೆಂಟ್ ಮಾಡ್ತಾರೆ. ಸೊ ಎರಡೂ ಟೈಮಲ್ಲಿ ವೆನ್ ಎವರ್ ದ ಇಂಟರಿಮ್ ಡಿವಿಡೆಂಡ್ ಈಸ್ ಡಿಕ್ಲೇರ್ಡ್ ಆ್ಯಂಡ್ ವೆನ್ ಎವರ್ ದ ಫೈನಲ್ ಡಿವಿಡೆಂಡ್ ಈಸ್ ಡಿಕ್ಲೇರ್ಡ್, it is the duty of the company secretary to write the letter to the shareholder. So within 30 days of the declaration of the dividend at the annual general meeting, the company secretary requires to write the letter to the shareholder. Okay, so idra format nodi, illi kuda heading of the company with the contact number and email ID. ನೆಕ್ಸ್ಟು ಇಲ್ಲಿ ಸಬ್ಜೆಕ್ಟಲ್ಲಿ ಸ್ಪೆಸಿಫಿಕ್ ಆಗಿ ಬರೀಬೇಕು ಯಾವ ಕಾರಣಕ್ಕೋಸ್ಕರ ಇವರು ಲೆಟರ್ ಬರೀತಾ ಇದ್ದಾರೆ. ಹಿಯರ್ ಇಟ್ ಈಸ್ ರಿಟರ್ನ್ ಇಂಟಿಮೇಷನ್ ರಿಗಾರ್ಡಿಂಗ್ ಕ್ರೆಡಿಟ್ ಆಫ್ ಇಂಟರಿಮ್ ಡಿವಿಡೆಂಟ್.
We are pleased to inform you that the company has declared the interim dividend at 50% for the financial year 2019-20. As per your mandate registered with the depository participant, the company has remitted the interim dividend amount through the electronic mode as given below. So ಇಲ್ಲಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಸೊ ಮ್ಯಾಂಡೇಟ್ ಕೊಟ್ಟ ಕಾರಣ ಎಲ್ಲ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಮೋಡಲ್ಲಿ ಅವನ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ಮ್ಯಾಂಡೇಟ್ ಕೊಟ್ಟಾಗ ಎಲ್ಲ ಇನ್ಫಾರ್ಮೇಷನನ್ನು ತೋರಿಸಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಕ್ರೆಡಿಟ್ ರೆಫರೆನ್ಸ್ ನಂಬರ್, ಕ್ಲೈಂಟ್ ID ನಂಬರ್, ನೇಮ್ ಆಫ್ ದ ಶೇರ್ ಹೋಲ್ಡರ್, ನಂಬರ್ ಆಫ್ equity shares held on the record date, dividend per share, amount of the dividend, bank name, bank account number, MICR or IFSC number, date of credit, mode of payment, ಇದೆಲ್ಲವನ್ನು ಇದರಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಟ್ಟು ಕಂಪನಿ ಸೆಕ್ರೆಟರಿ ಸಿಗ್ನೇಚರನ್ನು ಹಾಕಬೇಕು.